ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀ ಪ್ರಸಾದ್ ಬಾಬು ಅಲಿಯಾಸ್ ಕಬಡ್ಡಿ ಬಾಬು ಅವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಶ್ರೀರಾಮಲಿಂಗಾರೆಡ್ಡಿ, ಮಾಗಡಿ ಶಾಸಕ ಬಾಲಕೃಷ್ಣ, ಎಂಎಲ್ಸಿ ರವಿ ಇನ್ನು ಮುಂತಾದ ಅನೇಕ ಗಣ್ಯರು ಭಾಗವಹಿಸಿ ಶುಭ ಕೋರಿದರು. ನಮ್ಮ ನನ್ನೆಯ ಸನ್ಮಾನ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರ ಶುಭ ಹಾರೈಕೆಯ ನುಡಿಗಳನ್ನ ಕೇಳೋಣ ಈಗ ಸರ್. ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಭಾಗವಹಿಸಿರುವುದು ನೋಡಿದ್ರೆ ನಮ್ಮ ಬಾಬು ಅವರ ಜನಪ್ರಿಯತೆ ಗೊತ್ತಾಗುತ್ತೆ. ನಾನು ಕೂಡ ಇನ್ನೊಮ್ಮೆ ಬಾಬು ಅವರಿಗೆ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಮತ್ತು ನಡೆದಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಗೌರವ ಮಾಡ್ತಾ ಇದ್ದೇವೆ. ಅವರು ಒಂದು ಮಾತು ಹೇಳಿದ್ರು, ಅವರು ಗೆಲ್ಲಿಲ್ಲ ಒಂದು ಚುನಾವಣೆಯಲ್ಲಿ ಅಂತ. ಆದ್ರೆ ಒಂದು ಖುಷಿಯ ಸಂಗತಿ ಅಂದ್ರೆ ಅಧಿಕಾರ ಸಿಗದೇನೆ ನಮ್ಮ ಕಬಡ್ಡಿ ಬಾಬಣ್ಣ ಅವರು ಇಷ್ಟು ಅದ್ಭುತವಾದ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನು ಅಧಿಕಾರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇನ್ನೂ ಅದ್ಭುತವಾಗಿ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇದ್ದಾರೆ ನಮ್ಮ ಶ್ರೀನಿವಾಸರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಗೂ ನಾರಾಯಣ ಅವರು, ಮಾಜಿ ಬಿಜೆಪಿ ಸದಸ್ಯರು, ಅಂಜನಪ್ಪ ಅವರು, ಕಾಂಗ್ರೆಸ್ ಮುಖಂಡರು, ಸುರೇಶ್ ಬಾಬಣ್ಣ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ, ಜನರಿಗೆ ಇನ್ನು ಹೆಚ್ಚು ರೀತಿಯಲ್ಲಿ ಸ್ಪಂದಿಸ್ಲಿ ಅಂತ ಹಾರೈಸ್ತಾ, ಸ್ಪಂದಿಸಲಿಕ್ಕೆ ಒಂದು ಅಧಿಕಾರ ಸಿಗಲಿ ಗಟ್ಟಿಯಾಗಿ ಅಂತ ಹಾರೈಸ್ತಾ ನೋಡಿ ಅವರಿಗೆ ಶುಭವನ್ನ ಹಾರೈಸಲಿಕ್ಕೆ ನಮ್ಮ ಕೂದಲಪಟ್ಟು MLA ಅಭ್ಯರ್ಥಿ ಬಂದಿದ್ದಾರೆ, ತೆಲುಗು ದೇಶಂ ಪಾರ್ಟಿಯ ಡಾಕ್ಟರ್ ಮುರಳೀಕೃಷ್ಣ ಅವರು. ಅವರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಬಾಲ ವೃದ್ಧರಾದಿಯಾಗಿ ಬಹಳ ಚಿಕ್ಕ ವಯಸ್ಸಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಕೂಡ ಬಂದು ಶುಭವನ್ನ ಹಾರೈಸೋದಕ್ಕೆ ಜನಪ್ರಿಯ ಕಬಡ್ಡಿ ಆಟಗಾರರು. ಬಹುಶಃ ಅವ್ರ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಹೋಗ್ಬೇಕಾಗಿತ್ತು. ನಮ್ಮಂಗೆ ಅವರು ಕೂಡ ಪೊಲಿಟಿಕಲ್ ಸಫರರು. ಆದರೂ ಕೂಡ ಮುಂದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ದಿನನಿತ್ಯ ಜನಗಳ ಸೇವೆಯನ್ನು ಮಾಡ್ತಕ್ಕಂಥ ಕಾಯಕವನ್ನು ಯಾವ ರೀತಿ ರಾಜಕಾರಣಿಗಳು ಮಾಡ್ತಾರೆ ಅದೇ ರೀತಿ ಬಡವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಮುಂದೆನೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೂ ಭಗವಂತ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚು ಬಡವರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ. ಯಾವತ್ತೂ ಕೂಡ ನಾವು ನಮ್ಮ ME ಪ್ರಸಾದ್ ಬಾಬಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ಈ ಭಾಗದ ನಮ್ಮೆಲ್ಲ ಗೌರವಾನ್ವಿತ ಮುಖಂಡರುಗಳಿಗೂ ಈಗಾಗಲೇ ಪ್ರಸ್ತಾವನೆ ಮಾಡಿದಂಥ ಸ್ವಾಗತ ಕೋರಿದಂಥವ್ರು ಎಲ್ಲರ ಹೆಸರನ್ನು ಕೂಡ ಹೇಳಿದ್ದಾರೆ. ನಾನಾದರೂ ಯಾರ ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಹೋಗದೆ ಇಡೀ ಪದ್ಮನಾಭನಗರ ಕ್ಷೇತ್ರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಹುತೇಕ ಎಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ಹಾಲಿ ಮತ್ತು ಮಾಜಿ ಕಾರ್ಪೊರೇಟರ್ಗಳಾಗಿ ಎಲ್ಲ ಬಹುತೇಕ ಎಲ್ಲ ಹಾಜರಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಬಾಬಣ್ಣನವರ 66ನೇ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡು ಬಾಬಣ್ಣನವರಿಗೆ ಮತ್ತು
ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೋದಂಥ ಸಾರಿಗೆ ಸಚಿವರು ಅಂತ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮತ್ತು ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ MLC ಅವರಾದಂಥ ರವಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರಾದಂಥ ಮುನ್ರಾಜ್ ಅವರೇ, ಮಾಜಿ ಮೇಯರ್ ಆದಂಥ ವೆಂಕಟೇಶ್ ಮೂರ್ತಿ ಅವರೇ, ಆಂಜನಪ್ಪನವರೇ, ಸುರೇಶ್ ಅವರೇ, ಬರುತ್ತೆ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ ಕೂಪ್ ಕರ್ವ ಕೊಡಿ. ಇಷ್ಟೇನಾ ಪ್ರೀತಿ? ಕಬಡ್ಡಿ ಬಾಬು ಅಣ್ಣ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಅವ್ರಿಗೆ ಮೊದಲನೇದಾಗಿ ಅವ್ರು ಏನು ಇವತ್ತು ಈ ಪ್ರೀತಿ ಗಳಿಸಿದರೆ, ಸಾಮಾನ್ಯವಾಗಿ ಹೃದಯವಂತ ಅಂತಾರೆ, ಆ ಹೃದಯವಂತ ಆಗಿ ಇವತ್ತೇನು ಈ ಪ್ರೀತಿ ಗಳಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತೇನೆ. ಕಾರಣ ಏನಂದರೆ, ನಾವು ಸುಮಾರು ಸರ್ಕಾರಗಳು ನೋಡಿದ್ದೇವೆ, ಆದರೆ ಬಡವರಿಗಾಗಿ ಇವತ್ತು ನಿಮ್ಗೆ ಗೊತ್ತಿದೆ, ಉಚಿತವಾಗಿ 200 ಯೂನಿಟ್ ಕರೆಂಟ್ ಕೊಡ್ತಿದ್ದಾರೆ. ಪ್ರತಿಯೊಂದು ಮಹಿಳೆ ಅಂದರೆ ನಾವು ತಾಯಿ ಸಮಾನ ನೋಡ್ತೀವಿ, ಪ್ರತಿ ಮನೆಯಲ್ಲೂ ಆ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಅವರು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಕೊಡ್ತಿದ್ದಾರೆ. ಆಮೇಲೆ ಯಾವುದೇ ಓದಿರುವಂಥ ಒಂದು ವಿದ್ಯಾರ್ಥಿ ಕೆಲಸ ಕಾರ್ಯ ಇಲ್ಲದೆ ಇರೋರಿಗೆ 3,000 ರೂಪಾಯಿ ಗ್ರ್ಯಾಜುಯೇಟ್ಗೆ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ ಕೊಡ್ತಾ ಇದ್ದಾರೆ. 10 kg ಅಕ್ಕಿಯನ್ನು ಕೊಡ್ತಿದ್ದಾರೆ, 5 kg ಅಕ್ಕಿ, 5 kgಗೆ ಹಣ ಕೊಡ್ತಿದ್ದಾರೆ. ಇಷ್ಟೆಲ್ಲ ಮಾಡ್ತಿದೆ ಸರ್ಕಾರ. ಅಂದ್ರೆ ಯಾವ ಸರ್ಕಾರನೂ ಇದುವರೆಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಪ್ರತಿ ತಿಂಗಳು ನಿಮ್ಗೆ ಗೊತ್ತಿದ್ದಾಗ 58,000 ಕೋಟಿಯನ್ನ ಇವತ್ತು ಜನರಿಗಾಗಿ ಅಂತ ಬಡವರಿಗೆ ಕೊಡ್ತಾ ಇದ್ದಾರೆ. ತೊಡಗಿದ್ದು ಕಷ್ಟಪಟ್ಟು ನಿಮ್ಮ ಕೆಲಸಗಳು ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀರಿ. ಮತ್ತೆ ಇಲ್ಲಿ ಕೂಡ ನಿಮಗೆ ತಡ ಮಾಡಿ ನಾಳೆ ಬೆಳಿಗ್ಗೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗದಾಗೆ ನಾವು ಕಳಿಸ್ಕೊಡ್ಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆದರೂ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ಈ ಭಾಗದಲ್ಲಿ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗಲೂ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ಶಿರಸಾರ ನಮನಗಳು. ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಅಥವಾ DK ಸುರೇಶ್ ಅವ್ರಿಗೂ ಹಾಗೂ DK ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಭಾಗವಹಿಸಿರುವುದು ನೋಡಿದ್ರೆ ನಮ್ಮ ಬಾಬು ಅವರ ಜನಪ್ರಿಯತೆ ಗೊತ್ತಾಗುತ್ತೆ. ನಾನು ಕೂಡ ಇನ್ನೊಮ್ಮೆ ಬಾಬು ಅವರಿಗೆ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಮತ್ತು ನಡೆದಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಅವರಿಗೆ ಗೌರವ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಭಾಗವಹಿಸಿರುವುದು ನೋಡಿದ್ರೆ ನಮ್ಮ ಬಾಬು ಅವರ ಜನಪ್ರಿಯತೆ ಗೊತ್ತಾಗುತ್ತೆ. ನಾನು ಕೂಡ ಇನ್ನೊಮ್ಮೆ ಬಾಬು ಅವರಿಗೆ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಮತ್ತು ನಡೆದಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಅವರಿಗೆ ಗೌರವ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.